ಆಮೇಲೆ ಕೊಡಿ ಕೇಕ್ ಬೇಕಾದ್ರೆ ಹಿಂಗೆ ಯಪ್ಪ ಬರಪ್ಪ ಓಕೆ ಬನ್ನಿ ಬನ್ನಿ ಯಾರೋ ಫೋಟೋ ತೆಗಿಬೇಕು ತೆಗಿರ ಬೇಜಾರ ಇರ್ಕ ಬೇಡ ಗ್ಯಾಸ್ ಮೇಲೆ ಮುಂದಾಗುತ್ತೆ ಆ ಕಡೆ ನೋಡ್ರಿ ಇಟ್ಕೊಂಡು ಆ ಕಡೆ ಫೋಟೋ ಕಲೆಕ್ಟ್ ಚೆನ್ನಾಗಿ ಬರ್ರಿ ಫೋಟೋ ಓಕೆ ಇಸ್ಕೊಳ್ಳಿ ಬನ್ನಿ ಹಾಂ ಓಕೆ ಥ್ಯಾಂಕ್ಸ್ ಬನ್ನಿ 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 ಸರ್ ಏನು ಹೊಸದಾಗ ಯಾವಾಗ ಬಂದ್ರೆ ಅಂತ ಕೇಳಿದ್ದ ಯಾವ ಬರ್ತಾರೆ ಅದಕ್ಕೆ ಹುಟ್ಟಿದ ಹಬ್ಬ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಅಭಿಮಾನಿಗಳು, ಕ್ಷೇತ್ರದ ಅಭಿಮಾನಿಗಳು ಬೇರೆ ಕಡೆ ಕ್ಷೇತ್ರದಿಂದ ನಮ್ಗೆ ಬಂದು ವೆಲ್ ವಿಶ್ ಕೇಳ್ತಾ ಇದ್ದಾರೆ. ಅದರಿಂದ ಅವರೆಲ್ಲ ಕೃತಜ್ಞತೆ ಅರ್ಪಿಸ್ಬೇಕು. ಅವ್ರನ್ನೆಲ್ಲ ನಾವು ಮೊದಲಿನಿಂದಲೂ ನೋಡಿರ್ತಕ್ಕಂಥವನು, ನಾವು ಸುಮಾರು ವರ್ಷಗಳಿಂದ ರಾಜಕೀಯ ಮಾಡಿರೋನು ನಾನು. ಅದೇ ಏನೋ ಒಂದು ಅಭಿಮಾನ ಇದೆ ಎಲ್ರಿಗೂ ಯಾವುದು ಕೆಲಸ ಇಲ್ಲ ಇಂಥದ್ದಾಗಲ್ಲ ಅಂತ ನಾನು ಹೇಳಿಲ್ಲ. ZP ಪ್ರೆಸಿಡೆಂಟ್ ಆಗಿದ್ದಾಗ್ಲೂ ಅಷ್ಟೇ, ಮೊದಲಿಂದ 94ರಿಂದನೂ ಅಷ್ಟೇ ಪ್ರತಿಯೊಂದು ಕೆಲಸನೂ ನಾನು ಮಾಡ್ಕೊಟ್ಟಿದ್ದೀನಿ, ಯಾವುದೋ ನನ್ನ ಕೈಲಾಗಿದ್ದ ಮಟ್ಟಿಗೆ. ಅದರಿಂದ ಎಲ್ರೂ ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗೆ 1000 ಜನ ಬಂದಿದೆ ಸರ್, ಅಭಿಮಾನಿಗಳಿಗೆ ಏನ್ ಹೇಳೋದು, ಅವ್ರ ಅಭಿಮಾನ. ನಮ್ಮ ರೆಡ್ಡಿ ಅವರು, ಕೇಶವ ರೆಡ್ಡಿ ಅವರು ಮೊದಲಿಂದ ದುಡಿದಿರೋರು, ನಾವು ಬೇಕಾದವರು ಅಂತೇಳಿ ಅವ್ರು ಬರ್ತಾರೆ, ಬಂದೇ ಬರ್ತಾರೆ. ನೋಡಿ ಅಲ್ಲಿಂದ ಕಣ್ಣಿಕಿನಹಳ್ಳಿಯಿಂದ ಬಂದಿದ್ದಾರೆ ಇವಾಗ ಅವ್ನು ಗೋಪಾಲಪ್ಪ. ಹ್ಞೂನ್ರಿ. ಏನಪ್ಪಾ ಅಭಿಮಾನಿಗಳಿಗೇನು, ಮಳೆ ಬೆಳೆ ಚೆನ್ನಾಗಾಗಿ, ರೈತರು ಚೆನ್ನಾಗಾಗ್ಲಿ, ಯುವಕರು ಚೆನ್ನಾಗಿ ಬೆಳೀಲಿ, ಯುವಕರು ಒಳ್ಳೆ ಎಜುಕೇಶನ್ ಆಗ್ಲಿ, ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಕೊಡ್ತೀನಿ ನಾನು. ದೀರ್ಘಾಯುಸ್ಸಿರುತ್ತೆ. ದೇವರು ಚೆನ್ನಾಗಿ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಎನರ್ಜಿನೇ ಅವ್ರ ಕಾರ್ಯಕರ್ತರು. ಗೊತ್ತು ಅಷ್ಟೊಳಗಡೆ ಒಂದು ದಿನಕ್ಕೆ ಎಷ್ಟು ಜನ ಬಂದು ಅವ್ರ ಶಕ್ತಿನೇ ಅದು. ಪ್ರತಿಯೊಬ್ಬರ ಹೆಸರಿಟ್ಟು ಕರೀತಾರೆ. ಇಡೀ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆಯಲ್ಲಿ 2 ಜಿಲ್ಲೆಗೂ ಜಿಲ್ಲಾಧ್ಯಕ್ಷರಾಗಿದ್ದು 91 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆಲ್ರೆಡಿ 91ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. 90 ಕಂಪ್ಲೀಟ್ ಮಾಡಿ 91ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ದಿನ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವರು ಮತ್ತು ರಾಜಕೀಯ ಭೀಷ್ಮರು ಅಂತ ಹೇಳಿದ್ರೆ ತಪ್ಪಾಗಲಾರದು, ಮಾನ್ಯ PN ಕೇಶವ ರೆಡ್ಡಿ ಅಣ್ಣನವರ 91ನೇ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳೆಲ್ಲ ಸೇರಿ ಬಹಳ ಸಂಭ್ರಮ ಸಡಗರ, ಅತ್ಯಂತ ಅವರಿಗೆ ಒಳ್ಳೇದಾಗ್ಬೇಕು ಅಂತೇಳಿ ಬಹಳಷ್ಟು ಜನ ಬಂದು ಅವರಿಗೆ ಹಾರ ತುರಾಯಿಗಳನ್ನ ಹಾಕಿ, ಶಾಲುವನ್ನ ಹಾಕಿ ಅವರಿಗೆ ಒಂದು ಆಶೀರ್ವಾದವನ್ನ ಮಾಡಿದ್ದಾರೆ. ಬಹುಶಃ ಕೇಶವ ರೆಡ್ಡಿ ಅಣ್ಣನವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಕೂಡ ರಾಜಕೀಯದ ನಂಟು ಅವ್ರಿಗಿದ್ದೇ ಇತ್ತು. ಇಂದಿನಿಂದನೂ ಕೂಡ ಅವ್ರ ಕುಟುಂಬ ರಾಜಕಾರಣದಿಂದ ಬಹಳ ಹತ್ತಿರವಾಗಿದ್ದಂಥವ್ರು. ಅವರು ಈ ಒಂದು ಭಾಗದಲ್ಲಿ, ಹರೇಸಂದ್ರ ಭಾಗದಲ್ಲಿ, ಮಣಿಕಲ್ ಹೋಬಳಿಯಲ್ಲಿ ಪ್ರಭಾವಿತರು. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೂಡ ಪ್ರಭಾವಿತರಾಗಿತ್ತು. ಈಗ ಅವರ ವಯಸ್ಸು 91 ವರ್ಷ. ಇವತ್ತು 10ನೇ ತಾರೀಕು ಇವತ್ತು ಇದೆಯಲ್ಲ, ಇವತ್ತು ಅವರ ಹುಟ್ಟುಹಬ್ಬ. ಅವರು 90 ವರ್ಷಗಳ ಪೂರೈಸಿ 91ನೇ ವರ್ಷಕ್ಕೆ ಕಾಲಿಡ್ತಾ ಇದ್ರು. ಹಾಗಾಗಿ ಅವರಿಗೆಲ್ಲ ಶುಭವನ್ನ ಕೋರ್ಲಿಕ್ಕೆ ಎಲ್ಲ ಅಭಿಮಾನಿಗಳು, ಪಕ್ಷದವರು, ಹಿರಿಯರು ಎಲ್ಲರೂ ಬಂದು ಅವರಿಗೆ ಒಂದು ಅಭಿಮಾನವನ್ನ ತೋರಿಸಿ ಶುಭ ಹಾರೈಸಿದ್ದಾರೆ. ನಾನಷ್ಟೇ ಹೇಳೋದು, ಅವರಿಗೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾರೆ. ಇವರು ಎಲ್ರಿಗೂ ಚಿರಪರಿಚಿತರು. ಅದೇ ರೀತಿ ಡಾಕ್ಟರ್ ಸುಧಾಕರ್, ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಪೂಜ್ಯ ತಂದೆಯವರು. ಬಹುಶಃ ಅವರು ಮಗನನ್ನ ಅವರು ಡಾಕ್ಟರ್ ಮಾಡ್ಬೇಕು ಅಂತ ಬಹಳ ದೊಡ್ಡ ಕನಸಿತ್ತು. ಆ ಡಾಕ್ಟರ್ MBBS ಓದಿದ್ಮೇಲೆ ಅವರೆಲ್ಲೋ ಒಂದ್ ಕಡೆ ಬಿಸಿನೆಸ್ ಕಡೆ ಹೋದ್ರು ಡಾಕ್ಟರ್ ಸುಧಾಕರ್. ಆ ಬಿಸ್ನೆಸ್ ಕಡೆ ಹೋದ್ಮೇಲೆ ಅದೇ ರಾಜಕಾರಣಕ್ಕೆ ಅಚಾನಕ್ ಆಗಿ ಬಂದು ಇವತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಅವರು ಇಲ್ಲಿ ಶಾಸಕರಾಗಿ, ಸಚಿವರಾಗಿ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿಗಳಾಗಿದ್ರು. ಅದೇ ರೀತಿ ಮೊನ್ನೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ. ಇದೆಲ್ಲವೂ ಕೂಡ
ಆಗ್ಬೇಕಾದ್ರೆ ತಂದೆ ಮುಖ್ಯ, ತಾಯಿ ಮುಖ್ಯ. ಅವ್ರ ತಂದೆ ತಾಯಿಗಳ ಆಶೀರ್ವಾದದಿಂದ ಇವತ್ತು ಅವ್ರು ಆ ಒಂದು ಮಟ್ಟಕ್ಕೆ ಹೋಗಿದ್ದಾರೆ. ಅದೇ ರೀತಿ ಮಗನನ್ನು ಕೂಡ ಇವರು ಕೇಶವ ರೆಡ್ಡಿಯವರು ಪ್ರೀತಿಯಿಂದ ನೋಡ್ಕೊಂಡು ರಾಜಕೀಯ ಬೆಳಿಲಿಕ್ಕೆ ಅವ್ರಿಗೆ ಬಲಗೈ ರೀತಿಯಲ್ಲಿ ಒಬ್ಬ ಸ್ನೇಹಿತನಾಗಿ, ತಂದೆ ಅಲ್ಲ ಒಬ್ಬ ಸ್ನೇಹಿತನಾಗಿ ಇವತ್ತು ಅವರು ಒಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇವರ ಶ್ರಮ ಬಹಳ ಇದೆ. ಹಾಗಾಗಿ ಅವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ನಾವು ಹಾರೈಸ್ತೀವಿ. ಸರ್ ನಿಂತ್ಕೊಳ್ಳಿ, ಸರ್ ಇಲ್ಲ ನಿಂತ್ಕೊಳ್ಳಿ, ಸರ್ ಇಲ್ಲಿ ಗಿರಿ ಗಿರಿ ಇಲ್ಲ ಗಿರಿ ಆ ಕಡೆ ಫೋಟೋ ಕಲೆಕ್ಟ್